ಬಿಜೆಪಿ ಶಾಸಕರು ವಾಸ್ತವ್ಯ ಹೂಡಿದ್ದು ರೆಸಾರ್ಟ್ನಲ್ಲಿ 5 ದಿನಗಳ ಕಾಲ. ಆದರೆ ಖರ್ಚು ಮಾಡಿದ್ದು ಮಾತ್ರ ನೀವು ಹುಬ್ಬೇರಿಸುವ ಹಾಗೆ. ಎಷ್ಟು ಖರ್ಚಾಯ್ತು ಅಂತೀರಿ? ಸರಿಸುಮಾರು 4 ಕೋಟಿ ಖರ್ಚು. ಬ್ರೇಕಿಂಗ್ ನ್ಯೂಸ್. 5 ದಿನಗಳು ರೆಸಾರ್ಟ್ನ ಹರಿಯಾಣದ ಗುರುಗ್ರಾಮದಲ್ಲಿದ್ದರು. 4 ಕೋಟಿ ಖರ್ಚು ಮಾಡಿದ್ದಾರೆ. ಶಾಸಕರ ವಾಸ್ತವ್ಯಕ್ಕೆ ಬಿಜೆಪಿ ನಯಾ ಪೈಸಾ ಕೂಡ ಖರ್ಚು ಮಾಡಿಲ್ವಂತೆ. ಹಾಗಾದ್ರೆ ಯಾರು ದುಡ್ಡಿದು? ಹಿತೈಷಿಗಳೊಬ್ರು ಬಿಜೆಪಿ ನಾಯಕರಿಗೆ ಸಾಥ್ ಕೊಟ್ಟಿದ್ದಾರೆ. ಈಗ ಪ್ರಶ್ನೆ ಆಗ್ತಿರೋದು ರಾಜಕೀಯ ವಲಯದಲ್ಲಿ ಆ ಹಿತೈಷಿ ಯಾರು? ಇದು ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಬಿಜೆಪಿ ಶಾಸಕರಿಗೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿದವರು ಸುಮ್ಮನೆ ಖರ್ಚು ಮಾಡ್ತಾರಾ? ಆ ಹಿತೈಷಿ ಇರಲೇಬೇಕಲ್ಲ, ಏನು ಬೆನಿಫಿಟ್ಟು? ಸೊ ಹಾಗಾದ್ರೆ ಆ ಹಿತೈಷಿ ಯಾರು? ಬಿಜೆಪಿ ರೆಸಾರ್ಟ್ ರಾಜಕೀಯಕ್ಕೆ ಕೋಟಿ ಕೋಟಿ ಖರ್ಚಾಗಿದೆ. ನೀವು ನೋಡ್ತಿರುವಂತಹ ಈ ಅದ್ಧೂರಿತನದ ಖರ್ಚೇನಿದೆ, ಏನು ಕಾಂಜಿ ಪಿಂಜಿ ಸಣ್ಣ ಪುಟ್ಟ ಹೋಟೆಲ್ ಅಲ್ವೇ ಅಲ್ಲ. ಇಟ್ಸ್ ಎ ಬಿಗ್ ಹೋಟೆಲ್. ಎಲ್ಲ ವ್ಯವಸ್ಥೆಗಳು ಇರುವಂಥ ಐಷಾರಾಮಿ ರೆಸಾರ್ಟ್. ಈ ರೆಸಾರ್ಟ್ನಲ್ಲಿ ಇದ್ದದ್ದು 60ಕ್ಕೂ ಹೆಚ್ಚು ರೂಮ್ಗಳನ್ನು ಪಡ್ಕೊಂಡಿದ್ರು. ಈ 90ಕ್ಕೂ ಹೆಚ್ಚು ಆ ಎಲ್ಲ ಶಾಸಕರು. ಹಾಗಿದ್ರೆ ಏನೇನು ಖರ್ಚು ಹೆಂಗಾಯಿತು ಅದರ ಬೈಫರ್ಕೇಶನ್ ಕೂಡ ಕೊಡ್ತಾ ಇದ್ದೀವಿ. 5 ದಿನಕ್ಕೆ 3 ಕೋಟಿ ಬೇಕಿತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕೆಂದರೆ ಒಂದು, ಬಿ ಜೆ ಪಿ ರೆಸಾರ್ಟ್ ರಾಜಕೀಯಕ್ಕೆ ಮೊದಲು 3 ಕೋಟಿಗೂ ಹೆಚ್ಚು ಖರ್ಚಾಗಿದೆ. ಹೆಂಗೆ ಅಂದರೆ ಹರಿಯಾಣದ ITC ಗ್ರ್ಯಾಂಡ್ ಭಾರತ್ ರೆಸಾರ್ಟ್ನಲ್ಲಿ ಅವರು ವಾಸ್ತವ್ಯವನ್ನು ಹೂಡಿದ್ರು. ಅಲ್ಲಿ ಒಂದು ರೂಮಿಗೆ ದಿನದ ಬಾಡಿಗೆ ಕಡಿಮೆ, ತುಂಬ ನಾರ್ಮಲ್ ರೂಮು, ಕಡಿಮೆ ಸೌಲಭ್ಯ ಅಂದರೂ ಕೂಡ ಒಂದು ದಿನಕ್ಕೆ 25,000 ರೂಪಾಯಿ ಖರ್ಚು. ಯು ಕೆನಾಟ್ ಇಮ್ಯಾಜಿನ್. ಯಾವುದೋ ಒಂದು ಬುಡಕಟ್ಟು ಜನಾಂಗದ್ದೋ ಅಥವಾ ಇನ್ಯಾವುದೋ ಒಂದು ಸಣ್ಣ ಮಟ್ಟದ ಒಂದು ಮದುವೆಗಿದ್ದು ಖರ್ಚಾಗ್ಬಿಡುತ್ತೆ. ಹಂಗೆ ನೋಡೋಕ್ಕೋದ್ರೆ ಬಡವ್ರದ್ದು 25,000 ಒಂದು ದಿನದ ಅತಿ ಕಡಿಮೆ. ನಾವು ಇಟ್ಕೊಂಡಿರೋದು ಬೇಸ್ ಲೈನ್ ಅತಿ ಕಡಿಮೆಯ ಬಾಡಿಗೆ ಅಲ್ಲಿರುವಂಥದ್ದು. ಅಲ್ಲಿ ವಿಲ್ಲಾ ಕೂಡ ಇದೆ. ಒಂದು ದಿನದ 3 ಲಕ್ಷ ರೂಪಾಯಿ. ಯಪ್ಪ ಅಂತ ನೀವು ಟಿ ವಿ ನೋಡ್ತಿರೋರು ಆ ಕಡೆಯಿಂದ ಓ ಮೈ ಗಾಡ್ ಅನ್ಬೇಡಿ, ಇದು ನಿಜ. ಹರಿಯಾಣದ ITC ಗ್ರ್ಯಾಂಡ್ ಭಾರತ್ ರೆಸಾರ್ಟ್ನಲ್ಲಿ ಐಷಾರಾಮಿ ಒಂದು ದಿನದ ವಿಲ್ಲಾ ಬಾಡಿಗೆ 3 ಲಕ್ಷ ರೂಪಾಯಿ. ಬಿಜೆಪಿ ಶಾಸಕರಿದ್ದ ರೂಮ್ ಬಾಡಿಗೆ ದಿನಕ್ಕೆ 25,000 ರೂಪಾಯಿ. 60 ರೂಮ್ಗಳನ್ನು ಅಲ್ಲಿ ಬುಕ್ ಮಾಡಿದ್ದಾರೆ ಬಿಜೆಪಿಯವರು. ಗುರುಗ್ರಾಮದ ಬಾಡಿಗೆಯೇ 2.72 ಕೋಟಿ, ಅಂದರೆ 2,72 ಲಕ್ಷ ರೂಪಾಯಿ. ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮತ್ತು ಮದ್ಯದ ವೆಚ್ಚ ಇರಲೇಬೇಕಲ್ಲ, ಚಳಿ ಬೇರೆ, ಚಳಿಗಾಲ ಬೇರೆ. ಸೊ ಹಾಗಾಗಿ ಇಷ್ಟು ಲೆಕ್ಕ ಒಂದು ಕಡೆ. ಇನ್ನೊಂದು ಲೆಕ್ಕ ಕೂಡ ಇದೆ. 23 ಶಾಸಕರು ಒಂದು 3 ದಿನದ ಮಟ್ಟಿಗೆ ಲೆಮನ್ ಟ್ರೀ ಅಂತ, ಇದು ಹರಿಯಾಣದ ITC ಗಾರ್ಡನ್ ಭಾರತ್ ರೆಸಾರ್ಟಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಆ ಲೆಮನ್ ಟ್ರೀ ರೆಸಾರ್ಟ್ಗೆ ಹೋಗ್ತಾರೆ. ಅದರ ಖರ್ಚು ಒಟ್ಟು 10 ಲಕ್ಷ ರೂಪಾಯಿ. ಯಾರದೋ ದುಡ್ಡು? ಜಾತ್ರೆ ಇನ್ಯಾರ್ದೋ. ರೂಮ್ ಬಾಡಿಗೆ, ಬ್ರೇಕ್ಫಾಸ್ಟು, ಅದೇ ಕಾಂಪ್ಲಿಮೆಂಟ್ರಿ ಅಂತ ಇರುತ್ತಲ್ಲ, ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು, ಈ ಎಲ್ಲ ಸೇರಿ ಒಂದು ಪ್ಯಾಕೇಜ್ ಅದು. ಇಷ್ಟನ್ನು ಆ್ಯಡ್ ಮಾಡಿದ್ರೆ ಒಟ್ಟಾರೆ 3,16 ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ. ಇದು ಟ್ರಾವೆಲಿಂಗು, ಓಡಾಡೋದು, ಅಲ್ಲಿ ಬೇರೆ ಬೇರೆ ಕಥೆ, ಇದೆಲ್ಲವನ್ನು ಹೊರತುಪಡಿಸಿ ಸೊ ಹತ್ತತ್ರ ಅದೆಲ್ಲ ಆ್ಯಡ್ ಮಾಡಿದ್ರೆ 4 ಕೋಟಿ ಬರೋಬ್ಬರಿ ಮುಲಾಜಿಲ್ಲದೆ ಖರ್ಚಾಗುತ್ತೆ. ಈ ರೆಸಾರ್ಟ್ ರಾಜಕಾರಣದ ಓನ್ಲಿ ಭಾರತೀಯ ಜನತಾ ಪಕ್ಷದ ಕಥೆ ನೋಡಿ ಹೆಂಗಿದೆ. ಇವರು ಮಾಡಿಕೊಳ್ಳುವ ಕಥೆಗೆ, ಖರ್ಚು ಮಾಡ್ತಿರೋ ಜನರ ದುಡ್ಡಿಗೆ ಅಥವಾ ಇನ್ಯಾರದ್ದೋ ಅಭಿಮಾನಿಗಳ ದುಡ್ಡಿಗೆ, ಇವರೆಲ್ಲ ಕೂಡ ನಮ್ಮ ಜನಪ್ರತಿನಿಧಿಗಳು. ಇನ್ನು ಬೇರೆ ಎಕ್ಸ್ಟ್ರಾ ಹೇಳಲೇಬೇಕಾಗಿಲ್ಲ, ನಿಮಗೆ ಅರ್ಥ ಆಗುತ್ತೆ ಏನೇನು ಖರ್ಚು, ಏನೇನು ಮಾಡ್ತಿದ್ದಾರೆ, ಹೇಗಾಗುತ್ತೆ ಅಂತ. ನೋಡಿ, ನಮಗೆ ಗೊತ್ತಿದೆ 3.25 ಕೋಟಿ ಖರ್ಚಾಗಿದೆ, 5 ಕೋಟಿ ಖರ್ಚಾಗಿದೆ, ನಮಗೆ ಗೊತ್ತಿದೆ. ಈ ಅನೇಕ ಸಂಗತಿಗಳನ್ನು ನಾವು ಹೇಳೋದಕ್ಕೆ ಬಯಸ್ತಾ ಇಲ್ಲ. ನಮ್ಮ ಹಿತೈಷಿಗಳ ಹೋಟೆಲ್ ಅದು. ಹಾಗಾಗಿ ಇದರೊಳಗೆ ನಾವು ಏನೂ ಖರ್ಚು ಮಾಡಿಲ್ಲ. ನಮ್ಮ ಹಿತೈಷಿಗಳ ಹೋಟೆಲ್ ಆಗಿರೋದ್ರಿಂದ ಅದು ನಮಗೆ ಸಾಕಷ್ಟು ನೆರವನ್ನು ಅವರು ನೀಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮಸೂದ್. ಪಾಪ ಕಷ್ಟದಲ್ಲಿದ್ದಾಗ ಯಾರೇ ಹಿತೈಷಿಗಳಾಗ್ಲಿ ಮಸೂದ್ ಸಹಾಯ ಮಾಡ್ತಾರೆ, ಇದು ಹಂಗೇನಾ? ಖಂಡಿತವಾಗಿಯೂ ಕೂಡ ಅಂತಂದ್ರೆ ಈಗ ಒಟ್ಟು
5-6 ದಿನಗಳ ಕಾಲ ಗುರುಗ್ರಾಮದ 2 ಹೋಟೆಲ್ಗಳಲ್ಲಿ ಬಿಜೆಪಿಯ 97 ಶಾಸಕರು ವಾಸ್ತವ್ಯ ಹೂಡಿದ್ರು. ಆದ್ರೆ ಲೆಕ್ಕಾಚಾರ ನೋಡಿದ್ರೆ 4 ಕೋಟಿ ಹತ್ತಿರ ವೆಚ್ಚ ಆಗಿದೆ. ಬಿಜೆಪಿ ಈ 4 ಕೋಟಿಯ ವೆಚ್ಚದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ತಯಾರಿಲ್ಲ. ಇನ್ಫ್ಯಾಕ್ಟ್ ಅವರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಕ್ಕೆ ಇಷ್ಟ ಇಲ್ಲ. ನಾವು ಪ್ರಶ್ನೆ ಕೇಳಿದಾಗ ಇದು ನಮ್ಮ ಹಿತೈಷಿಗಳ ಹೋಟೆಲ್ ಅನ್ನುವಂಥ ಮಾತನ್ನ ರವಿಕುಮಾರ್ ಅವರು ಹೇಳಿದ್ದಾರೆ. ಹಿತೈಷಿಗಳಿಂದ ನಮ್ಮ ಶಾಸಕರಿಗೆ ಸಾಕಷ್ಟು ನೆರವಾಗಿದೆ, ನಾವು ಏನೇನೂ ಖರ್ಚು ಮಾಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಮುಲಾಜಿಲ್ದೇನೆ ಹೇಳ್ತಾ ಇದ್ದಾರೆ. ಅಂದ್ರೆ 4 ಕೋಟಿ ಖರ್ಚಾದ್ರೂ ಕೂಡ ಅದು ಯಾವುದು ದೊಡ್ಡ ಮೊತ್ತ ಅಲ್ಲ, ಮತ್ತೆ ಅದು ಗಂಭೀರ ವಿಚಾರ ಅಲ್ವೇ ಅಲ್ಲ ರಾಜ್ಯಕ್ಕೆ, ರಾಜ್ಯದ ಜನತೆಗೆ. ಈ ಸಂದರ್ಭದಲ್ಲಿ ಹಿತೈಷಿ ಯಾರೋ ಒಬ್ರು ಕೈ ಹಿಡಿದಿದ್ದಾರೆ ಅಂತ. ಬಟ್ ರಾಜಕೀಯದಲ್ಲಿ ಅಥವಾ ಈ ತರ ಐಷಾರಾಮಿ ಹೋಟೆಲ್ ಕಟ್ಟಿರುವಂತಹ ಹಿತೈಷಿ ಯಾವುದು ಲಾಭ ಇಲ್ಲದೆ, ಯಾವ ಆಲೋಚನೆಗಳು ಇಲ್ಲದೆ ಕೂಡ ಅವರು ಸಹಾಯ ಮಾಡಿದ್ದಾರೆ. 4 ಕೋಟಿ ವೆಚ್ಚ ಅಂತೀರಿ ನೀವು? ಖಂಡಿತವಾಗಿಯೂ ಕೂಡ ಯಾವುದೇ ಹಿತೈಷಿ ಇದ್ರೂ ಕೂಡ ಇಷ್ಟು ಕೋಟ್ಯಾಂತರ ರೂಪಾಯಿ ಅಷ್ಟು ನೆರವು ಕೊಡಲ್ಲ. ಒಂದು ವೇಳೆ ಕೊಟ್ಟರು ಕೂಡ ಬೇರೆ ಬೇರೆ ರಾಜಕೀಯ ಲಾಭಗಳನ್ನ ಪಡ್ಕೊಂಡಿರ್ತಾರೆ. ಒಂದು ವೇಳೆ ಅವ್ರು ಕೇಂದ್ರ ಸರ್ಕಾರದ ಪ್ರಭಾವಿಗಳ ಹಿತೈಷಿ ಆಗಿದ್ರು ಕೂಡ ಬೇರೆ ಬೇರೆ ರಾಜಕೀಯದ ಚಿಂತನೆ ಅವರಲ್ಲೂ ಕೂಡ ಇರುತ್ತೆ, ರಾಜಕೀಯ ಲಾಭಗಳನ್ನು ಕೂಡ ಅವರು ಆಗಾಗ್ಗೆ ಪಡ್ಕೊಳ್ತಾ ಇರ್ತಾರೆ. ಆದ್ರೆ ಆ ಬಗ್ಗೆ ಸರಿಯಾದ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬಿಜೆಪಿ ತಯಾರಿಲ್ಲ. ಈಗ ರೆಸಾರ್ಟ್ ರಾಜಕಾರಣಕ್ಕೆ ಕಾಂಗ್ರೆಸ್ ಕೂಡ ಮೊರೆ ಹೋಗಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ದೂರೋದಕ್ಕೆ, ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡೋದಕ್ಕೆ ಅವರೆಲ್ಲ ಕುತಂತ್ರ ಮಾಡ್ತಾರೆ, ಅಂದ್ರೆ ತಂತ್ರ ಹೆಣಿತಾ ಇದ್ದಾರೆ. ಈಗಾಗಲೇ ಯಡಿಯೂರಪ್ಪನವರು ತಮ್ಮ ನಿವಾಸದಲ್ಲಿ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ತಮ್ಮ ಆಪ್ತ ಮುಖಂಡರನ್ನೆಲ್ಲರೂ ಕೂಡ ಕರೀತಾ ಇದ್ದಾರೆ. 11 ಗಂಟೆಗೆ ಸಭೆ ಆರಂಭ ಆಗುತ್ತೆ. ಆ ಒಂದು ಸಭೆಯಲ್ಲಿ ಏನ್ ಮಾಡಬೇಕು ಮುಂದೆ ಅಂತ ಆಕ್ಚುಲಿ ಈಗ 4-5 ಜನಕ್ಕೆ ರಾಜೀನಾಮೆ ಕೊಡಿಸೋ ಪ್ಲಾನ್ ಇತ್ತು. ಆದ್ರೆ ಆ ಪ್ಲಾನ್ ಸದ್ಯಕ್ಕೆ ಅವ್ರು ಮಾಡ್ತಾ ಇಲ್ಲ. ಸೋಮವಾರದ ನಂತರ ಏನ್ ಮಾಡಬೇಕು, ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾ ಅಥವಾ ಬೇರೆ ಅವಕಾಶ ಇದೆಯಾ, ಈ ನಿಟ್ಟಿನಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಆದ್ರೆ 4 ಕೋಟಿ ವೆಚ್ಚದ ಬಗ್ಗೆ ಯಾರೊಬ್ಬರಿಗೂ ಕೂಡ ಕವಳೆ ಕಾಸಿನ ಕಿಮ್ಮತ್ತು ಚಿಂತೆ ಕೂಡ ಇಲ್ಲ ಇಲ್ಲಿ. ಹರೀಶ್, ಲೆಟ್ಸ್ ಸಿ ಇದಕ್ಕೆ ಏನ್ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಅಂತ. ಥ್ಯಾಂಕ್ ಯು ಸೊ ಮಚ್ ಮಸೂದ್ ಈ ಕ್ಷಣದ ಮಾಹಿತಿಗಾಗಿ. ಒಂದ್ ಕಡೆ ರೈತ ಪರ, ಜನಹಿತ, ಸಮಾನತೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಯಡಿಯೂರಪ್ಪನವರು ಈ ಭಾಷಣ ಮಾಡ್ತಿದ್ದ ಕರೆ ಕೇಳ್ತಿದ್ದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲರೂ ವಾಪಸ್ ಬಂದ್ರ ಸರ್? ಹಾ, ಬರ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ಓಕೆ, ಒಂದ್ ಕಡೆ ವಾಪಸ್ ಬರ್ತಿದ್ರು ನಿಜ, ಆದ್ರೆ ಮಗದೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಟೀಕೆ ವ್ಯಕ್ತವಾಗ್ತಿರೋದು ಇದು ಬೇಕಿತ್ತಾ ಈ ಮಟ್ಟದ ಖರ್ಚು ವೆಚ್ಚ ಅಂತ? ನೋಡಿ, ನಮ್ಮ ಶಾಸಕರನ್ನ ಅವ್ರು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾದಾಗ ನಮ್ಮ ಶಾಸಕರನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಾವು ಅಂದಿದ್ದು ನಿಜ. ನಮ್ಮ ಹಿತೈಷಿಗಳು ನಾವೇನ್ ಬಹಳ ಖರ್ಚು ಮಾಡಿಲ್ಲ. ಹಾಗಾಗಿ ನಮ್ಮ ಡೆಲ್ಲಿಯ ಬಿಜೆಪಿ ನಮ್ಮ ಕಾರ್ಯಕರ್ತರು ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಅದನ್ನ ನೋಡ್ಕೊಳ್ತಾರೆ. ನಮಗೇನದು ಬಹಳ ಏನು ಸಮಸ್ಯೆ ಆಗಿಲ್ಲ. ಸೊ ಆ ಖರ್ಚು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದ್ದಾರೆ ಹಿತೈಷಿಗಳು ಅಂತನಾ? ತೆಗೆದುಕೊಂಡಿರ್ಬೋದು, ಊಟ ತಿಂಡಿ ಇದು ಎಲ್ಲ ಅವರು ತಿಳ್ಕೊಳ್ಳೋದು. ಹಾಗಾಗಿ ನಾನು ಅದನ್ನ ಹೆಚ್ಚು ವಿವರಕ್ಕೆ ಚರ್ಚೆ ಮಾಡಕ್ ಹೋಗಿಲ್ಲ. ಹಾಗಾಗಿ ಊಟ ತಿಂಡಿ ಏನು ವ್ಯವಸ್ಥೆ ಇದೆ ಅದನ್ನ ತಿಳ್ಕೊಂಡಿರ್ಬೋದು. ಹಾ ಸರ್. ಸೊ ಒಂದು 5 ದಿನಗಳ ಕಾಲ ಶಾಸಕರು ಎಲ್ಲರೂ ಕೂಡ ಅಲ್ಲಿ ಮಾಡಿದ್ದೇನು ಸರ್ ಹಾಗಿದ್ರೆ? ಅದೇ ಹೇಳಿದೀವಲ್ಲ ನಾವು, ಅದಕ್ಕೆ ಇಮಿಡಿಯೇಟ್ ನಾವು ವಾಪಸ್ ಬಂದಿದ್ದೀವಿ. ಆದ್ರೆ ಈ ರಾಜ್ಯದ ಕಳಕಳಿ ಇದೆ ಅಂತ ಹೇಳ್ಕೊಳ್ಳುವಂಥದ್ದು, ಬರಗಾಲ ಬಗ್ಗೆ ಕಳಕಳಿ ಇಲ್ಲ ಬಿಜೆಪಿ ಅವರಿಗೆ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಪರಮೇಶ್ವರ್ ಅವರು ಇವ್ರ್ಯಾಕೆ ರೆಸಾರ್ಟ್ ಹೋದ್ರು ಸರ್? ರವಿಕುಮಾರ್ ಸರ್, ಲೆಟ್ಸ್ ನಾಟ್ ಟಾಕ್. ಅವ್ರ ಜೊತೆ ಆಮೇಲೆ ಮಾತಾಡೋಣ ಸರ್. ಫಸ್ಟ್ ನಿಮ್ ಪ್ರಶ್ನೆ ಶುರು ಮಾಡ್ತೀನಿ ನಾನು. ರೈತ ಪರ, ಜನಹಿತ ಕಾಪಾಡಬೇಕಾದವರು, ಸಮಪಾಲು ಸಮಬಾಳು ಅನ್ನುವ ಭಾಷಣ ಮಾಡೋರು, ಸಾಮಾಜಿಕ ಬದ್ಧತೆ ಇರುವಂತಹ ಶಾಸಕರು ಯಾರಿದ್ದೀರಿ? ಎಲ್ಲರೂ ಕೂಡ ಅಲ್ಲೋಗಿ ಇಷ್ಟು ಕೋಟಿ ಖರ್ಚು, ಇಷ್ಟು ದಿನ ಅಲ್ಲಿದ್ದಾರೆ, ಇಲ್ಲಿ ಬರಗಾಲ ಒದ್ದಾಡ್ತಿದ್ದಾರೆ ಜನ, ಎಷ್ಟರ ಮಟ್ಟಿಗೆ ನ್ಯಾಯ ಅನ್ಸುತ್ತೆ ಸರ್ ನಿಮ್ಗೆ? ನಾವೀಗ ಆಲ್ರೆಡಿ ವಾಪಸ್ ಬಂದಿದ್ದೀವಿ. ಬಹಳ ಕಳಕಳಿ ಇದೆ ಅಂತ ಹೇಳಿ ಸಮಾಜವಾದದಿಂದ ಬಂದಿದ್ದೀನಿ ಅಂತ ಹೇಳ್ಕೊಳ್ತಾ ಎದೆ ಒಪ್ಪಿಸಿ ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಮಜಾವಾದಿ ಸಿದ್ದರಾಮಯ್ಯ ಅವರೇ, ನೀವು ಯಡಿಯೂರಪ್ಪನವ್ರಿಗೆ ಲಫಂಗ ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ರಲ್ಲ, ನೀವ್ ಯಾವ ರಾಜಕೀಯ ಮಾಡೋದಕ್ಕೋಸ್ಕರವಾಗಿ ರೆಸಾರ್ಟ್ ಹೋಗಿದ್ದೀರಾ ಸಿದ್ದರಾಮಯ್ಯ ಅವರೇ? ಯಾಕಂದ್ರೆ ಅಫಿಷಿಯಲ್ ಸರ್ ರವಿಕುಮಾರ್ ಸರ್, ನಾವಂತೂ ವಾಪಸ್ ಆಗಿದ್ದೀವಿ. ಈ ಪ್ರಶ್ನೆ ಯಾಕೆ ರೈಸ್ ಆಯ್ತು ಅಂದ್ರೆ, ಕಾಂಗ್ರೆಸ್ ಅವ್ರ ಪ್ರಶ್ನೆ ಕೇಳಿದ್ರಲ್ಲ ಸರ್, ಕಾಂಗ್ರೆಸ್ ಅವ್ರ ರೆಸಾರ್ಟ್ ಹೋಗಿದ್ದಾರೆ ಅಂತ. ಸರ್ ರವಿಕುಮಾರ್ ಸರ್, ಶ್ರೀ ರವಿಕುಮಾರ್ ಸರ್, ರವಿಕುಮಾರ್ ಸರ್, ರವಿಕುಮಾರ್ ಸರ್, ಸರ್ ರವಿಕುಮಾರ್ ಸರ್, ಕರೆಕ್ಟು ಮಾಡಿದ್ದು ಬಿಜೆಪಿ.
ಕರೆಕ್ಟು. ನೀವೊಂದು ಪ್ರಶ್ನೆ ಕೇಳಿದ್ರಿ, ಕಾಂಗ್ರೆಸ್ನವರು ಕೂಡ ರೆಸಾರ್ಟ್ ನಲ್ಲಿ ಇದ್ದಾರೆ ಅಂತ. ಭಾರತೀಯ ಜನತಾ ಪಕ್ಷದ ಅಫಿಷಿಯಲ್ ಪೇಜ್ ಇಂದ ಕಾಂಗ್ರೆಸ್ನವರಿಗೆ ಆಡೋದ್ ಹೇಳೋದ್ ಮಾತ್ರ ಆಚಾರ, ತಿನ್ನೋದ್ ಬದನೆಕಾಯಿ ಅಂತ ಪ್ರಶ್ನೆ ಮಾಡಿದ್ದೀರಿ. ಹಾಗಿದ್ರೆ ಬಿಜೆಪಿ ಅವ್ರು ಏನು ಅಂತ ಕೂಡ ಪ್ರಶ್ನೆ ಕೇಳ್ತಿದ್ದಾರೆ ಜನ. ಬಿಜೆಪಿ ಅವ್ರು ಮಾಡಿದ್ದೇನೆ ಇಷ್ಟು ದಿನ ಅಂತ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಅಲ್ಲ ಅದಕ್ಕೆ ನಾವೀಗ ಫಸ್ಟ್ ಅಧ್ಯಯನ ಮಾಡಿದ್ದೆ ನಾವು, ಬರಗಾಲದ ಅಧ್ಯಯನ ಮಾಡಿದ್ದೆ ಯಾರು? ಜನತಾ ಪಾರ್ಟಿ. ಅವ್ರೇನ್ ಮಾಡಿದ್ದಾರೆ? ಅದ್ರಿಂದ ಬಂದಿದ್ದ ಅಧ್ಯಯನ ಮಾಡಿದ್ಮೇಲೆ ಅದ್ರಿಂದ ಬಂದಿದ್ದ ಬೆನಿಫಿಟ್ ಯಾರು ಏನು? ಸೆಷನ್ ನಲ್ಲಿ ಬರಗಾಲದ ಬಗ್ಗೆ ಅಧ್ಯಯನ ಮಾಡಿದ್ದಕ್ಕೆ ಏನು ಉತ್ತರನೇ ಕೊಡ್ಲಿಲ್ಲ. ಅದೆಲ್ಲ ಆಗ್ಬೇಕಾಗಿತ್ತು. ಅದ್ ಬಿಟ್ಟು ಇವರೆಲ್ಲ ಅಲ್ಲಿ ಕೂತ್ರಲ್ಲ, ನಮ್ಮನ್ನ ಕೇಳೋರು ಯಾರು ಅಂತ ಎಲ್ಲ ಭಾಗ ಜನ ಕೇಳೋರು ಸರ್. ಕೇಳಬೇಕು, ಅಪೋಸಿಷನ್ ಪಾರ್ಟಿ ನಾವೇನ್ ಮಾಡ್ಬೇಕು ಸರ್. ಕ್ಲಿಯರ್ ಆಗಿ ಕೇಳ್ಬಿಡ್ತೀನಿ ಸರ್, ಕ್ಲಿಯರ್ ಆಗಿ ಕೇಳ್ತೀನಿ ಸರ್. ಈಗ ನಿಮ್ಮನ್ನ ಇಡೀ ರಾಜ್ಯದ ಜನತೆ ಕೋಟಿಗಟ್ಟಲೆ ಜನ ಪಬ್ಲಿಕ್ ಟಿವಿ ನೋಡ್ತಿದ್ದಾರೆ. ಯಾಕೆ ಹೋಗಿದ್ರು ಉದ್ದೇಶ ಹೇಳಿ ಸರ್. ಆಗಿದ್ರೆ ಅದೇ ಯಾಕೆ ಹೋಗಿದ್ದಾರೆ? ಮಜಾ ಮಾಡಕ್ ಹೋಗಿದ್ದಾರೆ ಇವರು ಕಾಂಗ್ರೆಸ್ನವರು. ನೀವ್ ಹೋಗಿದ್ದು ಸರ್, ನೀವ್ ಹೋಗಿದ್ದು ಸರ್, ನೀವ್ ಯಾಕೆ ಹೋಗಿದ್ರಿ ಸರ್? ಸರ್ ನಿಮ್ಮನ್ನ ಕೇಳ್ತಾ ಇದೀನಿ, ಬಿಜೆಪಿ ಅವ್ರು ಯಾಕೆ ಹೋಗಿದ್ರಿ ಸರ್? ಸರ್ ಬಿಜೆಪಿ ಅವ್ರು ಯಾಕೆ ಹೋಗಿದ್ರಿ ಸರ್? ಬಿಜೆಪಿ ಅವ್ರು ಯಾಕೆ ಹೋಗಿದ್ರಿ ಸರ್? ಬಿಜೆಪಿ ಸಮಾವೇಶ ಇತ್ತು, ಮುಗಿಸ್ಕೊಂಡು 2 ದಿನ ನಾವು ಅಲ್ಲಿ ಇದ್ದು ಬಂದಿದ್ದೇವೆ ನಮ್ಮ ಶಾಸಕರ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ. ಮತ್ತೆ ಈಗ ನಮ್ಮೆಲ್ಲರೂ ಛತ್ರಕ್ಕೆ ಹೋಗ್ತಾ ಇದ್ದಾರೆ. ಸರಿ, ಮಾನ್ಯ ಯಡಿಯೂರಪ್ಪನವರು ವಾಪಸ್ ಬಂದ್ರು. ಅದಾದ್ಮೇಲೆ ಇಷ್ಟು ದಿನ ಅಲ್ಲೇ ಇದ್ದೀರಿ. ಲೋಕಸಭೆ ಚುನಾವಣೆ ಚರ್ಚೆಯನ್ನ ರವಿಕುಮಾರ್ ಸರ್, ಯಾರು ಸೆಂಟ್ರಲ್ ಇಂದ ಯಾರು ಕೂಡ ಅಲ್ಲಿ ಶಾಸಕರನ್ನ ಬಂದಿಲ್ಲ ಮೀಟಿಂಗ್ಗೆ. ಸೊ ನಮ್ಮ ಎಲ್ಲಾ ಶಾಸಕರಿದ್ದಾರೆ, ಇಲ್ಲೇ ಬೆಂಗಳೂರಲ್ಲಿ ಮಾತಾಡ್ಬೋದಾಗಿತ್ತು. ಯಾಕೆ ಅಲ್ಲಿ ಹೋಗಿದ್ರಿ ಸರ್? ಆಗಿದ್ರೆ ನಮ್ ಸಮಾವೇಶ ಡೆಲ್ಲಿ ಇತ್ತಲ್ಲ, ಬಟ್ ಯಾರು ಸಮಾವೇಶ ಮುಗೀತು, ಅದಾದ್ಮೇಲೂ ಕೂಡ ಯಾರು ಮುಗಿಸ್ಕೊಂಡು ಇನ್ನೇನ್ ಮತ್ತೆ ಅಲ್ಲಿ ಇಲ್ಲಿ ಓಡಾಡೋದು ಅಂತ ಶಾಸಕರೆಲ್ಲ ಒಂದೇ ಕಡೆ ಇದ್ದಿದ್ರಿಂದ 2 ದಿನ ಕಂಟಿನ್ಯೂ ಮಾಡಿದ್ವಿ ನಾವಲ್ಲ ಸರ್. ಜನರ ಬಗ್ಗೆ ಕನ್ಸರ್ನ್ ಇದ್ದಿದ್ರೆ ಇಲ್ಲೇ ಬರ್ಬೋದಾಗಿತ್ತಲ್ಲ ಸರ್. ಜನರ ಬಗ್ಗೆ ಕನ್ಸರ್ನ್ ಇದ್ದಿದ್ದೇನೆ ನಾವು ಬರಗಾಲವನ್ನ ಅಧ್ಯಯನ ಮಾಡಿದ್ದೇವೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೇವೆ ಸೆಷನ್ ನಲ್ಲಿ. ಅಲ್ವಾ? ಕರೆಕ್ಟ್, ಬಿಸಿ ಮುಟ್ಟಿಸಿದೀವಿ. ಈಗ ಅದನ್ನ ಬಿಟ್ಟು ನೀವು ಕಾಂಗ್ರೆಸ್ನವ್ರು ಯಾವ ನೈತಿಕತೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀರಿ? ಈಗ ಕಾಂಗ್ರೆಸ್ನವ್ರಿಗೆ ನಾನು ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನೇನಂತ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ? ಬೆಳಗಾಂನಲ್ಲಿ ರೈತರ ಬರಗಾಲದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರಿ, ಏನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ಲ ಸರ್ಕಾರ. ಸರ್ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹುಷಾರಿಲ್ಲ ಸರ್. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪಬ್ಲಿಕ್ ಟಿವಿ ಮೂಲಕ ಜನತೆಗೆ ನಾನು ಹೇಳೋದಕ್ಕೆ ಬಯಸ್ತೇನೆ ಸರ್, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹುಷಾರಿಲ್ಲ, ಅವರು ಬರ್ತಿಲ್ಲ ನಿಮ್ಮ ಮೀಟಿಂಗ್ಗೆ. ಅದೊಂದ್ ಕಡೆ ನಡೀತಾ ಇದೆ, ಬರಗಾಲ ಇನ್ನೊಂದ್ ಕಡೆ ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ನೀವೆಲ್ಲ ಮುಂದುವರಿಸ್ತೀವಿ, ಇನ್ನೊಂದು ರೆಸಾರ್ಟ್ ಹೋಗ್ತೀವಿ ಅಂತ ಯಾವ ನೈತಿಕತೆ ಮಾತಾಡ್ತಿದ್ದೀರಿ? ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ ನೀವು ನನಗೆ, ಬಹಳ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ. ನೀವು ಮುಖ್ಯಮಂತ್ರಿ ಕೇಳಿ, 6 ತಿಂಗಳಿಂದ ಅಲ್ಲ ಅವ್ರನ್ನು ಕೇಳ್ತೀವಿ, ತಪ್ಪಾಗಿದೆ ಅವ್ರನ್ನು ಕೇಳ್ತೀವಿ. ಬಟ್ ನೀವು ನಿಮ್ ಸ್ಟ್ಯಾಂಡ್ ಸರ್, ಈಗ ಅವ್ರನ್ನ ಕೇಳ್ತೀವಿ ಸರ್. ನಾವು ಸರ್ ಅವ್ರನ್ನ ಕೇಳ್ತೀವಿ, ನಾವು ನಿಮ್ಮನ್ನ ಕೇಳ್ತಿರೋದು. ನಿಮ್ ಸ್ಟ್ಯಾಂಡ್ ಹೇಳಿ ಸರ್, ನಾವು ನಿಮ್ಮನ್ನ ಅವ್ರನ್ನ ಕೇಳ್ತೀವಿ, ಕೇಳಲ್ಲ ಅಂತಲ್ಲ. ಈಗ ನಾವು ನೀವು ಸಿಕ್ಕಿದ್ರೆ ನಿಮ್ಗೆ ಕೇಳ್ತಿದೀವಿ ಸರ್. ಸರ್ ಕರೆಕ್ಟ್ ಸರ್. ಸರ್ ಪ್ರಶ್ನೆ ನಾವು ನಿಮ್ಮನ್ನೇ ಕೇಳ್ತಿದೀವಿ, ನಿಮ್ದು ಆನ್ಸರ್ ಕೊಡಿ ಸರ್. ಅವ್ರನ್ನ ಕೇಳ್ತೀವಿ ಸರ್. ನಾವು ನಿಮ್ಮದ್ ಬಿಟ್ಟು ಬೇರೆದೆಲ್ಲ ಮಾತಾಡ್ತಿದ್ದೀರಿ ಸರ್. ನೀವು ಸರ್ ನಿಮ್ಮದ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ದೀರಿ. ಮಾನ್ಯ ಶ್ರೀ ರವಿಕುಮಾರ್ ಸರ್, ನಿಮ್ಮದ್ ಬಿಟ್ಟು ಬೇರೆದೆಲ್ಲ ಮಾತಾಡ್ತಿದ್ದೀರಿ. ನಾವು ಕೇಳ್ತಿರೋದು ಕ್ಲಿಯರ್ ಪಿಕ್ಚರ್. ಒಂದು, ನೀವಲ್ಲಿ ಹೋದ್ರಿ, ಮುಗೀತು, 2 ದಿನ ಆದ್ಮೇಲೆ ಮತ್ತೆ ಬರ್ಬೋದಾಗಿತ್ತು. ಬಟ್ ಎಲ್ಲ ನಮ್ಮ ಕರ್ನಾಟಕದ ಶಾಸಕರೇ ಇದ್ದೀರಿ. ಅಮಿತ್ ಶಾ ಅವ್ರಿಗೆ ಹುಷಾರಿಲ್ಲ, ಅವರೆಲ್ಲ ಒದ್ದಾಡ್ತಿದ್ದಾರೆ. ವೈ ಯಾಕೆ ಇಷ್ಟೆಲ್ಲ ಅಲ್ಲಿ ನಡೀತಾ ಇದೆ ಸರ್? ಕಾಂಗ್ರೆಸ್ನವರಿಗೆ ಜೆಡಿಎಸ್ ನವರಿಗೆ ಇಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ. ಹುಷಾರಿಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಬಂದ್ರು ಕೂಡ ಅವರಿಗೆ ಹೀಯಾಳಿಸಿ ಮಾತಾಡ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಇವ್ರಿಗೆ ಯಾವುದೇ ಕಾಮನ್ ಸೆನ್ಸ್ ಇಲ್ಲ ಸರ್. ಅವ್ರ ಪ್ರಶ್ನೆ ಬಿಡಿ ಸರ್, ಅವ್ರದನ್ನೇ ಕೇಳ್ತೀವಿ ನಾವು. ನಿಮ್ದೇ ಹೇಳಿ ಸರ್ ಸ್ಟ್ಯಾಂಡ್. ಅದ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಿದ್ದೀರಿ ನೀವು ಆಕ್ಚುಲಿ. ಸರ್ ಆಯ್ತು ಸರ್, ಆಯ್ತು ಸರ್. ಎಲ್ಲ ಶಾಸಕರು ಒಂದ್ ಕಡೆ ಇದ್ದೀರಿ, ಮುಂದಿನ ಚರ್ಚೆ ಮಾಡ್ತಿದ್ದೀರಿ ಸರ್. ರವಿಕುಮಾರ್ ಸರ್, ಶ್ರೀ ರವಿಕುಮಾರ್ ಸರ್, ಎಲ್ಲಾ ಶಾಸಕರು ಕೂಡ ಹರಿಯಾಣದಲ್ಲಿ ಇದ್ದೀರಿ, ಚರ್ಚೆ ಮಾಡ್ತಿದ್ರಿ. ಲೋಕಸಭೆಗೆ ಒಪ್ಕೊಳ್ಳ ಸರ್, 20 ಸೀಟ್ ಗೆಲ್ಲಬೇಕು. ಆದ್ರೆ ನಿಮ್ಮ ಮಗದೊಬ್ಬ ಶಾಸಕರು ಯಾಕೆ ಮುಂಬೈನಲ್ಲಿದ್ದಾರೆ? ನಿಮ್ಮ ರಾಜ್ಯಾಧ್ಯಕ್ಷರ ಆಪ್ತರು ಯಾಕೆ ಮುಂಬೈನಲ್ಲಿದ್ದಾರೆ? ಏನ್ ನಡೀತಿದೆ ಹಾಗಿದ್ರಲ್ಲಿ? ನಿಮ್ ಕಳಕಳಿಯನ್ನು ಒಪ್ಕೊಳ್ತೀನಿ. ತಾಜ್ ವೆಸ್ಟ್ ಅಲ್ಲಿ ಕೂತ್ಕೊಂಡು ಆಡಳಿತ ನಡೆಸ್ತಿದ್ರು ಮುಖ್ಯಮಂತ್ರಿ, ಸ್ಟಾರ್ ಹೋಟೆಲ್ ಮುಖ್ಯಮಂತ್ರಿ, ಅವ್ರಿಗೆ ಕೇಳಿ ಈ ಪ್ರಶ್ನೆ.
ಕೇಳ್ತೀವಿ ಸರ್. ಸರ್ ನಿಮ್ಗೆ ಆನ್ಸರ್ ಕೊಡಿ ಸರ್, ಬಿಜೆಪಿ ಆನ್ಸರ್ ಕೊಡಿ ಸರ್ ನನಗೆ. ನನಗೆ ನೈತಿಕತೆ ಇದೆ ರಾಜ್ಯದಲ್ಲಿ ಬರಗಾಲ ಸರ್. ಹಂಗಿದ್ರೆ ನಿಮ್ಮ ಶಾಸಕರು ಇನ್ನೊಬ್ರು ಬಾಂಬೆಲಿ ಇರ್ತಿರ್ಲಿಲ್ಲ, ಎಲ್ಲಾ ಶಾಸಕರು ಅಲ್ಲಿ ಇಲ್ವೇ? ಹರಿಯಾಣದಲ್ಲೇ 104 ಶಾಸಕರು ಇದ್ರ ಸರ್. ಸರ್ ಹರಿಯಾಣದಲ್ಲೇ 104 ಶಾಸಕರು ಇರ್ಲಿಲ್ವಲ್ಲ ಸರ್. ನಾನು ನಿಮ್ಗೆ ಕೇಳ್ತಿದ್ದೀನಿ ಸರ್. ಸರ್ ನಿಮ್ದಷ್ಟೇ ಮಾತಾಡಿ ಸರ್. ಸರ್ ಐ ರಿಕ್ವೆಸ್ಟ್ ಯು. ನಾನು ಅವ್ರ ಪ್ರಶ್ನೆನ ಅವ್ರಿಗೂ ಕೇಳ್ತೀವಿ ಸರ್, ಫೋನಿಗೆ ಬಂದ್ರೆ. ನನಗೆ ನಿಮ್ಮನ್ನ ಕೇಳ್ತಾ ಇದೀವಿ ಸರ್. ಸರ್ ನಿಮ್ಮದ್ ಕೇಳ್ತಾ ಇದೀವಿ. ಬಿಜೆಪಿ ಸ್ಟ್ಯಾಂಡ್ ಹೇಳಿ ಸರ್, ನಿಮ್ಮ ನೈತಿಕತೆ ಮಾತ್ರ ಕೇಳ್ತಿದೀವಿ ಸರ್. ಬಿಜೆಪಿ ವಾಪಸ್ ಬಂದಿದೀವಿ, ನಾವು ರೈತರ ಅಧ್ಯಯನ ಮಾಡಿದ್ದೇವೆ, ರೈತರ ಬರಗಾಲ ಅಧ್ಯಯನ ಮಾಡಿದ್ದೇವೆ. ಇಷ್ಟು ದಿನ ಮಾಡಿದ್ದೇನು ಹಾಗಿದ್ರೆ? ನೀವು ಹರಿಯಾಣದ ರೆಸಾರ್ಟ್ ರಾಜಕಾರಣಕ್ಕೆ ಯಾಕೆ ಶಿಫ್ಟ್ ಆದ್ರಿ? ಮೀಟಿಂಗ್ ಮುಗಿದ ಮೇಲೆ, ಕಾರ್ಯಕಾರಿಣಿ ಮುಗಿದ ಮೇಲೆ ಯಾಕೆ ಶಿಫ್ಟ್ ಆದ್ರಿ? ನಿಮ್ಮ ಶಾಸಕರೇ ಮುಂಬೈನಲ್ಲಿ ಕಾಂಗ್ರೆಸ್ನವ್ರ ಜೊತೆ ಯಾಕಿದ್ರು? ಅಲ್ಲೇನ್ ನಡೀತಿತ್ತು ಹಾಗಿದ್ರೆ? ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ 2 ದಿನ ಇದ್ರಿ, ಇವ್ರ ಹೋಗ್ತಿದ್ದಾರೆ ಅವ್ರಿಗೆ ಪ್ರಶ್ನೆ ಮಾಡಿ. ಸೊ ಯಾರು ಎತ್ಕೊಂಡು ಹೋಗ್ತಿದ್ರು ಸರ್ ಆಗಿದ್ರೆ ನಿಮ್ಮ ಶಾಸಕರನ್ನ? JDS ಇವರ ರೂಲಿಂಗ್ ಪಾರ್ಟಿಯವರು. ಸೊ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ರ ಸರ್ ಆಗಿದ್ರೆ? ನಮ್ಮ ಆಳಂದ್ ಶಾಸಕ ಸುಭಾಷ್ ಇವರಿಗೆ ಏನಂತ ಹೇಳಿದ್ರು, ಮಂತ್ರಿ ಮಾಡ್ತೀನಿ ಅಂತ ಕರೆದಿದ್ರು ಮುಖ್ಯಮಂತ್ರಿ. ಆಮೇಲೆ ಇನ್ಯಾರು ಸರ್ ಕುತ್ಕೊಂಡು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಆಳಂದ ಶಾಸಕರು. ಆಮೇಲೆ ಕಾಮನ್ ಸೆನ್ಸ್ ಇದೆಯಾ ಅಂತ ಕೇಳಿ ನೀವು. ಆಮೇಲೆ ಇನ್ಯಾರು ಸರ್? ಆಳಂದ ಶಾಸಕರ ಆದ್ಮೇಲೆ ಇನ್ಯಾರು? ಹೆಸರೇ ಕೇಳೋದು ನಾವು. ಅಲ್ಲ ನೀವು ಹೇಳಿದ್ರಲ್ಲ ಸರ್, ಅದಕ್ಕೆ ಕೇಳ್ತಾ ಇದ್ದೀನಿ ನಾನೀಗ. ಒಂದ್ ಹೆಸರು ಹೇಳ್ತಾ ಇದ್ದೀನಿ ಅಷ್ಟೇ. ಎಷ್ಟು ಜನ ಸರ್ ಆಗಿದ್ರೆ? ಎಷ್ಟು ಜನ ಸರ್ ಇದಾರೆ? 6-7 ಜನರಿಗೆ ಫೋನ್ ಮಾಡಿದ್ದಾರೆ. ಸೊ ಹಾಗಿದ್ರೆ 6-7 ಜನರನ್ನ ಆಡಳಿತ ಪಕ್ಷ ಟಾರ್ಗೆಟ್ ಮಾಡಿದೆ. ಓಕೆ. ಸೊ ಹಾಗಿದ್ರೆ ಈಗ ಅವ್ರಿಗೆ ಪ್ರಶ್ನೆ ಕೇಳ್ತಿದ್ರಿ, ಅವ್ರಿಗೆ ಯಾಕೆ ಅನಿಸಿರಬಾರ್ದು? ನೀವು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತಿದ್ದಾರೆ ಅವರು ಕೂಡ. ಸೇಮ್ ನೀವೇನ್ ಮಾಡ್ತಿದ್ದೀರಿ ಸರ್? ನೀವೇನ್ ಆನ್ಸರ್ ಕೊಡ್ತಿದ್ದೀರಿ? ರವಿಕುಮಾರ್ ಸರ್, ಮಾನ್ಯ ಶ್ರೀ ರವಿಕುಮಾರ್ ಸರ್, ನೀವೇನ್ ಆನ್ಸರ್ ಕೊಡ್ತಿದ್ದೀರಿ? ಇದೇ ಆನ್ಸರ್ನ ಅವರು ಕೊಡ್ತಿದ್ದಾರೆ. ನಮ್ಮ 7-8 ಜನ ಶಾಸಕರನ್ನ ಅವ್ರು ಅಟ್ಯಾಕ್ ಮಾಡ್ತಿದ್ದಾರೆ. ನಾವು ಕಾಪಾಡ್ಕೋಬೇಕು, ನಾವ್ ಯಾಕೆ ರೆಸಾರ್ಟ್ ಹೋಗ್ಬಾರ್ದು ಅಂತಾರೆ. ಆ ಮುಂಬೈನಲ್ಲಿ ಯಾಕೆ ಬಿಜೆಪಿ ಶಾಸಕರು ಇದ್ದಾರೆ? ಯಾಕೆ ಹೋಗಿದ್ದಾರೆ? ಆ ಮುಂಬೈಲಿ ಕೂಡ ಇನ್ಯಾರೋ ಕಾಣಿಸ್ಕೊಂಡಿದ್ದಾರೆ ಅಂತ ನಿಮ್ಮ ಅವರು ಮಾತಾಡ್ತಿದ್ದಾರೆ. ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಪ್ತರೇ ಅಲ್ಲಿ ಇದ್ದಾರಲ್ಲ ಸರ್. ಹಾಗಾಗಿ ಅಸಮಾಧಾನ. ಸರ್ ರವಿಕುಮಾರ್ ಸರ್, ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಪ್ತರು ಮುಂಬೈನ ಆ 5 ಜನ ಅಸಮಾಧಾನಿತ ಕಾಂಗ್ರೆಸ್ ಶಾಸಕರ ಜೊತೆ ಇದ್ದಾರಲ್ಲ ಸರ್. ಹೌದು, ಅಸಮಾಧಾನ ಭುಗಿಲೆದ್ದಿದೆ. ಆ ಶಾಸಕರ ಜೊತೆ ನಿಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಪ್ತರೇ ಇದ್ದಾರಲ್ಲ. ಇದ್ದಾರೆ, ಹೌದು. ಮತ್ತೆ ಹಾಗಾದ್ರೆ ಏನ್ ನಡೀತಿದೆ ಅಲ್ಲಿ? ಅವ್ರ ಜೊತೆಗೆ ಅವ್ರ ಫ್ರೆಂಡ್ಶಿಪ್ ಇರ್ಬೋದು. ಸರ್ ಇದು ಮಾತ್ರ ಫ್ರೆಂಡ್ಶಿಪ್. ಆ ಕಡೆ ಹೋದ್ರೆ ಮಾತ್ರ ಅವ್ರು ಮಾತ್ರ ರಾಜಕಾರಣ ಮಾಡ್ತಿದ್ದಾರೆ, ನೈತಿಕತೆ ಪ್ರಶ್ನೆ ಮಾಡ್ತಿದ್ದೀರಿ. ಹೌದು, ಅವ್ರಿಗೆ ನೈತಿಕತೆ ಇದೆ. ಸೊ ನಿಮ್ಮದು ಹಿಂಗೆ, ಅವ್ರದ್ದು ಹೆಂಗೆ ಲೆಕ್ಕಾಚಾರ ಸರ್ ಅದು? ಅವ್ರಿಗೆ ಏನೇನು ನೈತಿಕತೆ ಇಲ್ಲ ಸರ್. ನೋ ಸರ್, ನಿಮ್ಮದು ಮಾತ್ರ ಈ ಸ್ಟ್ಯಾಂಡ್ ತಗೋತೀರಿ, ಅವ್ರಿಗೆ ಮಾತ್ರ ಅವ್ರ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡ್ತೀರಿ. ಅವ್ರು ನಿಮ್ ನೈತಿಕತೆ ಹೇಳಲೇಬೇಕು ನೀವು. ನೋ ಸರ್, ಹಾಗಿದ್ರೆ ನೀವು ಮಾತ್ರ ಕಮೆಂಟ್ ಮಾಡ್ತೀರಿ. ಹೇಳೋದಾಚಾರ, ತಿನ್ನೋದು ಬದನೆಕಾಯಿ ಅಂತ ನೀವಷ್ಟೇ ಕಮೆಂಟ್ ಮಾಡೋದಲ್ಲ ಸರ್, ಅದು ನಿಮಗೂ ಅನ್ವಯ ಆಗುತ್ತೆ ಸರ್. ಹೇಳೋದಾಚಾರ, ತಿನ್ನೋದು ಬದನೆಕಾಯಿ ಅಂತ ನೀವಷ್ಟೇ ಟ್ವೀಟ್ ಮಾಡೋದಲ್ಲ, ಅದು ನಿಮಗೂ ಅನ್ವಯ ಆಗುತ್ತೆ. ರಾಜ್ಯದ ಹಣವನ್ನ, ರಾಜ್ಯದ ಸಂಪತ್ತನ್ನ ಲೂಟ್ ಮಾಡೋ ಗವರ್ಮೆಂಟ್ ಇದು. ಹೌಕಮ್ ನೀವು ಮಾತ್ರ ಬೇರೆ ಹಿತೈಷಿಗಳು ಅಂತ ಹೇಳ್ಬೋದು. ನೀವು ಮಾತ್ರ ಅಲ್ಲಿ ಸುಮ್ಮನೆ ಹೋಟೆಲ್ಗೆ ಹೋಗಿದ್ರು ತಿನ್ನೋದಕ್ಕೆ, ಅವ್ರ ಆತ್ಮೀಯರು ಅಂತ ಹೇಳ್ಬೋದು. ನೀವಲ್ಲಿ ಬಿಲ್ಲುಗಾರಿಕೆ, ಈಜು ಎಲ್ಲ ಮಾಡ್ಬೋದು, ಅವ್ರೇನು ಮಾಡೋ ಹಾಗಿಲ್ವಾ? ಅದು ನೈತಿಕತೆ ಪ್ರಶ್ನೆ ಮಾಡ್ತೀರಿ, ಅದನ್ನ ಟ್ವೀಟ್ ಮಾಡ್ತೀರಿ. ನೀವೇನ್ ಹೇಳಿದ್ದೀರಿ ಅಷ್ಟು ನಿಮ್ಗೆ ಅನ್ವಯಿಸಲ್ವಾ ರವಿಕುಮಾರ್ ಸರ್? ನಾವು ರಾಜ್ಯದ ಬರಗಾಲದ ಕೆಲಸ ಮಾಡಿದ್ವಿ, ಅವ್ರೇನ್ ಮಾಡಿದ್ದಾರೆ ಹೇಳಿ. ನೋ ನೋ ನೋ, ಈ ಸ್ಟ್ಯಾಂಡ್ ತಗೋತಿರೋ ನೀವು ಅದನ್ನ ಮಾಡಿ ತೋರಿಸಬೇಕಾಗಿತ್ತು. ಆಗ ಜನ ಅಥವಾ ಎಲ್ಲರೂ ಕೂಡ ಭಲೆ ಭಾರತೀಯ ಜನತಾ ಪಕ್ಷದವರು ರೈತರ ಪರ ನಿಂತರು, ಅವ್ರ ಕಷ್ಟಕ್ಕೆ ಆಗ್ತಿದ್ದಾರೆ ಅನ್ಬೋದಾಗಿತ್ತು. ನೀವು ಆ ಪ್ರಶ್ನೆ ಮಾಡ್ತಿದ್ದೀರಿ, ನೀವು ಟ್ವೀಟ್ ಮಾಡ್ತೀರಿ, ಆದ್ರೆ ಆ ಎಲ್ಲ ಟ್ವೀಟ್ ಮಾತುಗಳಿಗೆ ನೀವು ಕೂಡ ಅಪ್ಲೈ ಆಗ್ತಿದೆ. ನೀವು ಎಲ್ಲ ಟ್ವೀಟ್ ಮಾತುಗಳಿಗೆ ಬರಗಾಲದ ಅಧ್ಯಯನ ಮಾಡಿದ್ದೇವೆ, ಅದಕ್ಕೆ ಹೇಳ್ತಾ ಇದ್ದು ಅವ್ರಿಗೆ ಯಾವ ನೈತಿಕತೆ ಇಲ್ಲ. ಲೆಟ್ಸ್ ಸಿ, ಜನ ಡಿಸೈಡ್ ಮಾಡ್ತಾರೆ. ಶ್ರೀ ರವಿಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್. ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ರು. ಶಾಸಕರ ವಾಸ್ತವ್ಯಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ. ಟ್ವೀಟಲ್ಲಿ ಮಾತ್ರ ಕಾಂಗ್ರೆಸ್ನವ್ರಿಗೆ ಅವರು ಮಾಡೋದು ಮಾತ್ರ ಈ ಥರದ್ದೆಲ್ಲ ನಯ ನಾಜುಕಿನ ಮಾತು. ಆದರೆ ತಿನ್ನೋದು ಬದನೆಕಾಯಿ, ಮಾಡೋದೆಲ್ಲ ಅನಾಚಾರ, ಈ ಎಲ್ಲ ಮಾತುಗಳನ್ನ ಟ್ವೀಟ್ ಮಾಡ್ತಾರೆ. ಆದರೆ ಆ ಎಲ್ಲ ಮಾತುಗಳು ಅವ್ರಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಅವ್ರು ಕಾಣಲ್ವೇ? ಇದೇ ದೊಡ್ಡ ಪ್ರಾಬ್ಲಮ್ಮು. ನೋಡ್ದವ್ರು ಹೇಳಲ್ವೇ? ಇದೇ ದೊಡ್ಡ ಪ್ರಾಬ್ಲಮ್ಮು. ಆದರೆ ಇನ್ನೊಬ್ರು ಮುಖ ಕಾಣ್ತಿರುತ್ತೆ, ಅವ್ರ ಬೆನ್ನು ಅವ್ರು ತಿರುಗಿ ನೋಡ್ಕೊಳ್ಳಲ್ಲ.